ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯಳ ಮಾವ ವಿಠಲ್ ಗೌಡರಿಗೂ ಕೂಡ ಎಸ್ಐಟಿ ಗ್ರಿಲ್ ಮಾಡ್ತಾ ಇದೆ. ವಿಠಲ್ ಗೌಡರನ್ನ ಬಂಗ್ಲೆಗುಡ್ಡಕ್ಕೆ ಕರೆ ತಂದಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾಕಂದ್ರೆ ಆ ಬುರುಡೆ ಕೇಸ್ ಪತ್ತೆ ಹಚ್ಚಬೇಕು. ಅಲ್ಲಿ ಏನು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೆಗೆದುಕೊಂಡು ಬಂದಿದ್ನಲ್ಲ, ಅದರ ಮೂಲ ಗೊತ್ತಾಗಬೇಕಾದ್ರೆ ವಿಠಲ್ ಗೌಡ ಕೊಟ್ಟಿದ್ದು ಅಂತ ಹೇಳಿದ್ದ ವಿಚಾರಣೆ ವೇಳೆ. ಈ ಬಂಗ್ಲೆಗುಡ್ಡದಿಂದ ಅದನ್ನ ಮಣ್ಣಿಂದ ತೆಗೆದುಕೊಂಡು ಬಂದಿದ್ರು ಅಂತ ಹೇಳಲಾಗ್ತಾ ಇತ್ತು. ಅಂದರೆ ನೇತ್ರಾವತಿ ನದಿ ಸಮೀಪ ಸ್ನಾನಘಟ್ಟದ ಪಕ್ಕದಲ್ಲೇ ಇದೆ. ಸ್ಥಳ ಮಹಜರು ಕೂಡ ನಡೀತಾ ಇದೆ ಎಸ್ಐಟಿಯಿಂದ. SP ಸೈಮನ್ ನೇತೃತ್ವದಲ್ಲಿ ಮಹಜರು ಪ್ರಕ್ರಿಯೆ ಆಗ್ತಾ ಇದೆ. ಅಂದರೆ ಈಗ ಗೊತ್ತಾಗಬೇಕಾಗಿರೋದು ಸೂತ್ರಧಾರಿಗಳು ಯಾರು ಅಂತ. ಮಾಸ್ಕ್ ಮ್ಯಾನ್ ಹೇಳಿದ್ದು ಮೊದಲು ಜಯಂತ್ ಅಂತ ಹೇಳಿದ್ದ. ಜಯಂತನ ವಿಚಾರಣೆ ಮಾಡಿದಾಗ ಮಟ್ಟಣ್ಣವ್ರ ಹೆಸರು ಹೇಳ್ತಾರೆ. ನನಗೆ ಮಟ್ಟಣ್ಣವ್ರು ತಂದು ಕೊಟ್ಟರು. ಮಟ್ಟಣ್ಣವ್ರು ವಿಚಾರಣೆ ಮಾಡಿದಾಗ ವಿಠಲ್ ಗೌಡರು ತಂದು ಕೊಟ್ಟರು ಅಂತ ಹೇಳ್ತಾರೆ. ವಿಠಲ್ ಗೌಡರನ್ನ ವಿಚಾರಣೆ ಮಾಡಿದಾಗ ಇಲ್ಲ, ನಾನು ಮಾಸ್ಕ್ ಮ್ಯಾನ್ ಜೊತೆ ಹೋಗಿದ್ದೆ, ಜಾಗ ಕೂಡ ನಾನೇ ತೋರಿಸಿದ್ದೆ, ಆದರೆ ನಾನು ಅದನ್ನು ಸಮಾಧಿಯಿಂದ ಎತ್ತಿಲ್ಲ, ಈತನೇ ಚಿನ್ನಯ್ಯನೇ ಎತ್ತಿದ್ದು ಅಂತೇಳಿ. ಆದರೆ ಆ ಬುರುಡೆಯನ್ನು ತೆಗೆದುಕೊಂಡು ಬಂದಂಥ ಒಂದು ವಿಡಿಯೋ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಯಾವುದೋ ಒಂದು ಮಹಿಳೆಯ ಸೀರೆ ಆ ಮರದಲ್ಲಿ ನೇತಾಡ್ತಾ ಇತ್ತು. ಆ ಬುರುಡೆ ಎತ್ತಿದ್ದಂಥ ಒಂದು ದೃಶ್ಯ ಕತ್ತಿಯಿಂದ ಎತ್ಕೊಂಡು ಬರೋದು. ಹಾಗಾಗಿ ಬುರುಡೆ ಮಾತ್ರ ಸಿಗ್ತಾ ಇವ್ರಿಗೆ, ಅಥವಾ ಇನ್ನುಳಿದಂಥ ಮೂಳೆಗಳೆಲ್ಲಿ ಹೋದ್ವು ಅದನ್ನು ಕೂಡ ಈಗ ಪತ್ತೆ ಮಾಡಬೇಕಲ್ವಾ. ಆ ಬುರುಡೆ ಯಾರ್ದು? ಹೆಣ್ಣಿಂದ, ಗಂಡಿಂದ, ಕೊಲೆನ, ಆತ್ಮಹತ್ಯೆನ? ಹಾಗಾಗಿನೇ ಆ ಬುರುಡೆಯ ಮೂಲವನ್ನು ಕೆದಕೋದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಬಂಗ್ಲೆಗುಡ್ಡದಿಂದ ಆ ಬುರುಡೆಯನ್ನು ತಂದಿದ್ದು ಅಂಥೇಳಿ ಚಿನ್ನಯ್ಯ ವಿಚಾರಣೆ ವೇಳೆ ಬಾಯಿ ಬಿಟ್ಟಂಥ ಹೇಳಿಕೆಯನ್ನು ಆಧಾರವಾಗಿಟ್ಕೊಂಡು ಉಳಿದಂಥವ್ರು ಎಲ್ರಿಗೂ ಕೂಡ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಅದರಲ್ಲಿ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರ ಪಾತ್ರ ಏನಿದೆ, ನಿಜಕ್ಕೂ ಅವರೇ ಈತನಿಗೆ ತಂದುಕೊಟ್ಟು ಅವರೇ ಪ್ಲಾನನ್ನು ಹೆಣೆದಿದ್ದ. ಯಾಕಂದರೆ ಚಿನ್ನಯ್ಯನ ಸಂಪರ್ಕ ಮಾಡಿದ್ದು ಇವರೇ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿತ್ತು. ಇನ್ನು ಕೇಸ್ ಸಂಬಂಧ SIT ಅಧಿಕಾರಿಗಳಿಂದ ತನಿಖೆ ತೀವ್ರಗೊಂಡಿದೆ. SIT ವಿಚಾರಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಮಠಣ್ಣವರ್. 6ನೇ ದಿನದ ವಿಚಾರಣೆಗೆ ಹಾಜರಾಗಿದ್ದಾರೆ. SITಯಿಂದ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ನನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. 3ನೇ ದಿನದ ವಿಚಾರಣೆಗೆ ಹಾಜರಾಗಿದ್ದಾರೆ ಯೂಟ್ಯೂಬರ್ ಮನಾಫ್. ಕೇರಳ ಮೂಲದವರು, ಇಲ್ಲೇ ಹುಟ್ಟಿ ಬೆಳೆದಂಥವರು, ಆದರೆ ಅಲ್ಲಿ ನೆಲೆಸಿದ್ದಾರೆ. ಯೂಟ್ಯೂಬ್ ಚಾನಲ್ನಲ್ಲಿ ಈ ಬುರುಡೆ ವಿಡಿಯೋವನ್ನು ಇವ್ರದ್ರಲ್ಲೇ ಫಸ್ಟು ಹಾಕಿದ್ದವರು. ಈ ಮನಾಫ್ನನ್ನು ಕೂಡ ಇವರ ಗ್ಯಾಂಗ್ ಏನೋ ಅವ್ರನ್ನ ಭೇಟಿ ಮಾಡಿತ್ತು. ಕೇರಳದಲ್ಲೂ ಕೂಡ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣದಂಥ ಸುದ್ದಿ ಇದು. ಈಗ ಎಲ್ರಿಗೂ ಕೂಡ ಗ್ರಿಲ್ ಮಾಡ್ತಾ ಇದ್ದಾರೆ. ಮಟ್ಟಣ್ಣವ್ರಿಗೆ 6ನೇ ದಿನ ಇದು. ಯಾಕಂದರೆ ಮಟ್ಟಣ್ಣವ್ರ ಪಾತ್ರ ಇದರಲ್ಲಿ ಬಹಳ ಇದೆ ಅನ್ನೋದು ಗೊತ್ತಾಗ್ತದೆ. ಯಾರೇ ಹೆಸರು ಕೇಳಿದ್ರು, ಅಂದರೆ ಯಾರ ಬಾಯಲ್ಲಿ ಕೇಳಿದ್ರು ವಿಚಾರಣೆಯಲ್ಲಿ ಮಟ್ಟಣ್ಣವರು ಅವ್ರು ನಮ್ಗೆ ಹಿಂಗೆ ಹೇಳಿದ್ರು, ಅವ್ರು ನಮ್ಗೆ ಕೊಟ್ಟಿದ್ರು, ಅವ್ರು ನಮ್ಗೆ ಹೇಳಿದ್ರು. ಯಾಕಂದರೆ ಕಾಲಿಸ್ಟ್ ಸಮೇತವಾಗಿ ಅಲ್ಲಿ CDRನ ಎಲ್ಲವನ್ನು ಕೂಡ ಕೆದಕ್ತಾ ಇದ್ದಾರೆ ಪೊಲೀಸರು. ಕಾಲ್ ಡೀಟೇಲ್ಸ್ ಈ ಮಟ್ಟಣ್ಣವ್ರ ಕಡೆಯಿಂದನೇ ಫೋನ್ ಹೋಗಿದ್ದು ಚಿನ್ನಯ್ಯನಿಗೆ ಅನ್ನೋದು ಮಾಹಿತಿ ಗೊತ್ತಾಗ್ತಾ ಇದೆ. ಈ ಜಯಂತು, ಮಟ್ಟಣ್ಣವರು ಜೊತೆಗೆ ಈ ಮನಾಫು, ಅಭಿಷೇಕು, ತಿಮುರೋಡಿ, ಚಿನ್ನಯ್ಯ ಎಲ್ಲರೂ ಕೂಡ, ಆಮೇಲೆ ವಿಠಲ್ ಗೌಡ ಅವ್ರ ಗ್ಯಾಂಗ್ ಸೇರಿಕೊಂಡು ಪ್ಲ್ಯಾನನ್ನು ಮಾಡಿದ್ರು ಅನ್ನುವಂಥ ವಿಚಾರಗಳು ಈಗ ವಿಚಾರಣೆಯಲ್ಲಿ ಗೊತ್ತಾಗ್ತಾ ಇದೆ. ನೋಡಬೇಕು ಅವ್ರನ್ನ ಬಂಧನ ಮಾಡ್ತಾರಾ ಇಲ್ವಾ ಅಂಥೇಳಿ. ಯಾಕಂದರೆ ಚಿನ್ನಯ್ಯನ ಮಾತ್ರ ಈಗ ಬಂಧಿಸಿರೋದು. ಶಿವಮೊಗ್ಗ